ಮಧ್ಯಪ್ರಾಚ್ಯದ ಉದ್ವಿಗ್ನತೆಯ ಪರಿಸ್ಥಿತಿಯ ನಡುವೆ ಈಗ ಜಗತ್ತಿನ ಅತ್ಯಂತ ಪ್ರಮುಖ ಸಾಗಣಾ ಮಾರ್ಗಗಳಲ್ಲಿ ಒಂದಾದ ಹಾರ್ಮುಜ್ ಜಲಸಂಧಿ ಇದೀಗ ಓಪನ್ ಆಗಿದೆ. ಆದರೆ ಸ್ವಲ್ಪ ದುಬಾರಿಯಾಗಲಿದೆ. ಯಾಕಂತಂದ್ರೆ ಇರಾನ್ ಸಂಸತ್ತಿನ ಭದ್ರತಾ ಸಮಿತಿ ಹಾರ್ಮುಜ್ ಜಲಸಂಧಿಯ ಹೊಸ ನಿರ್ವಹಣಾ ಯೋಜನೆಯನ್ನ ಅನುಮೋದಿಸಿದೆ. ಈ ಯೋಜನೆಯು ಹಡಗುಗಳ ಮೇಲೆ ಸುಂಕ ವಿಧಿಸುವುದರ ಜೊತೆಗೆ ಕೆಲ ದೇಶಗಳ ಹಡಗುಗಳಿಗೆ ನಿಷೇಧ ಹೇರಲಿದೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಈ ಹೊಸ ಯೋಜನೆಯ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳ ಸಾಗಣೆಯನ್ನ ಸಂಪೂರ್ಣವಾಗಿ ನಿಷೇಧಿಸುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇರಾನ್ ವಿರುದ್ಧ ಏಕಪಕ್ಷೀಯ ನಿರ್ಬಂಧಗಳಲ್ಲಿ ಭಾಗವಹಿಸುವ ದೇಶಗಳಿಗೆ ನಿರ್ಬಂಧಗಳನ್ನ ವಿಸ್ತರಿಸುತ್ತೆ. ಜಲಸಂಧಿಯ ಮೇಲೆ ಇರಾನ್ ಸಾರ್ವಭೌಮ ನಿಯಂತ್ರಣವನ್ನ ಪುನರುಚ್ಚರಿಸುತ್ತೆ. ಒಮಾನ್ನೊಂದಿಗೆ ಸಹಕಾರವನ್ನ ಬಲಪಡಿಸುವುದನ್ನ ಎತ್ತಿ ತೋರಿಸುತ್ತೆ. ರಿಯಾಲ್ ಆಧಾರಿತ ಟೋಲ್ಗಳ ವಸೂಲಿ ಅಷ್ಟೇ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷ ಎರಡನೆಯ ತಿಂಗಳನ್ನ ತಲುಪಿದ್ದು, ಈ ಸಂದರ್ಭದಲ್ಲಿ ಇರಾನ್ ಈ ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ. ಹಾರ್ಮುಜ್ ಜಲಸಂಧಿಯು ಜಗತ್ತಿನ ತೈಲ ಸಾಗಣೆಯ 20%ಗೂ ಹೆಚ್ಚು ಭಾಗವನ್ನ ಹೊಂದಿದೆ. ಇಲ್ಲಿ ನಡೆಯುವಂತಹ ಯಾವುದೇ ಬದಲಾವಣೆಯು ಜಗತ್ತಿನ ತೈಲ ಬೆಲೆಗಳ ಮೇಲೆ ತೀವ್ರ ಪರಿಣಾಮವನ್ನ ಬೀರುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿ ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ವ್ಯವಹಾರಕ್ಕೆ ಮುಕ್ತ ಮಾಡದೆ ಹೋದ್ರೆ ಇರಾನ್ನ ಎಲ್ಲಾ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು, ತೈಲ ಬಾವಿಗಳು ಮತ್ತು ಕಾರ್ಗ ದ್ವೀಪಗಳನ್ನ ಸ್ಫೋಟಿಸಿ ನಾಶ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಈ ಹೊಸ ಯೋಜನೆಯಿಂದ ಜಗತ್ತಿನ ತೈಲ ಸಾಗಣೆಗೆ ದೊಡ್ಡ ಅಡಚಣೆ ಉಂಟಾಗುವಂತಹ ಸಾಧ್ಯತೆ ಇದೆ.